ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದು ಬಿಸಿನೀರು ಕುಡಿತಾ ಇದ್ದೀನಿ, ಜೊತೆಗೆ ಲೆಮನ್ ಕೂಡ ಆ್ಯಡ್ ಮಾಡಿದ್ದೀನಿ. ಡೈಲಿ ಒಂದೇ ರೊಟೀನ್ ಆಗೋಗಿದೆ. ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅಥವಾ ಹೆಲ್ದಿ ಲೈಫ್ ಸ್ಟೈಲ್ ಜರ್ನಿ ಇತ್ತು ಅಂತಂದರೆ ಒಂದೇ ಥರದ ರೊಟೀನ್ ಇರುತ್ತೆ. ಬಾಂಧವ್ಯ ಅಂತೂ ನನ್ನ ಜೊತೆನೇ ತಿನ್ನಬೇಕು ಅಂತ ಅದೇ ತಟ್ಟೆಗೆ ಹಾಕಿಸ್ಕೊಂಡು ನಾನು ಬೇಡ 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 ಅಂತ ಹೇಳ್ತಾ ಇದ್ದೆ. ಇಲ್ಲ ಅಮ್ಮ ಸ್ವಲ್ಪ ತಿನ್ನು, ಏನಾಗಲ್ಲ ಅಂತ ಹಾಕ್ಸ್ಕೊಂಡು ಫೈನಲಿ ಇಲ್ಲ ಅಂದ್ಬಿಟ್ಟು ಅವಳ ತಟ್ಟೆಯಿಂದ ಸ್ವಲ್ಪ ತೊಗೊಂಡೆ. ನಾನು ಬ್ರೇಕ್ಫಾಸ್ಟಿಗೆ ಕ್ಯಾಬೇಜ್ ಪಲ್ಯ, ಶಾವಿಗೆ ಉಪ್ಪಿಟ್ಟು ಮತ್ತು ಹಾಲು ತೊಗೊಂಡೆ. ನಾನು ಡೈಲಿ ಮಾರ್ನಿಂಗು ಪ್ರೋಟೀನಿಗೆ ನಾನು ಹಾಲು ತೊಗೊಳ್ತೀನಿ. ತುಂಬ ಜನ ಕೇಳ್ತಾರೆ, ಹಾಲು ಕುಡಿದ್ರೆ ದಪ್ಪ ಆಗಲ್ವಾ, ಲೈಕ್ ಪನ್ನೀರ್ ತಿಂದರೆ ದಪ್ಪ ಆಗ್ತೀವಿ, ನಾನ್ ವೆಜಿಟೇರಿಯನ್ ನಾನ್ ವೆಜ್ ತಿಂದರೆ ದಪ್ಪ ಆಗ್ತೀವಿ ಅಂತ. ಲೈಕ್ ಏನೇ ತಿಂದರೂ ಇವನ್ ಶುಗರ್ ಕೂಡ ಒಳ್ಳೆಯದೇನೆ ಅಂತಲೇ ಹೇಳ್ತೀವಿ. ಈಗ ಸುಸ್ತಾಯಿತು ಅಂತಂತಂದರೆ ಸ್ವಲ್ಪ ಶುಗರ್ ತೊಗೊಳ್ಳಿ, ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ ಅಂತ. ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಆ ಲಿಮಿಟಲ್ಲಿ ತೊಗೊಳ್ತು ಅಂತಂದರೆ ಖಂಡಿತ ಯಾವುದೇ ಥರದ ಪ್ರಾಬ್ಲಮ್ ಆಗೋದಿಲ್ಲ. ಅವಳ ಜೊತೆ ಆಟ ಆಡ್ಕೊಂಡು ಸಾಕಾಯ್ತಂತು ನನಗಂತೂ. ನಾನು ವಾಕ್ ಮಾಡ್ತಾಯಿದ್ದೆ, ಅವಳು ಚೇರ್ನ ಆಪೋಸಿಟ್ ಅವಳೇ ಇಟ್ಟು ನಾನು ವಾಕ್ ಮಾಡ್ತೀನಿ ಅಂತ ವಾಕ್ ಮಾಡ್ತಾಯಿದ್ದಾಳೆ. ನನಗೆ ವಾಕ್ ಮಾಡೋಕ್ಕೆ ಜಾಗ ಕೊಡಲ್ಲ, ನೀನು ಹೋಗಮ್ಮ, ನಾನು ಮಾತ್ರ ವಾಕ್ ಮಾಡಬೇಕು ಅಂತ ಹೇಳ್ತಾ ಇದ್ದಾಳೆ. ನಾನು ಬೇಡ, ನಾನು ಸ್ಟ್ರೈಟಾಗಿ ವಾಕ್ ಮಾಡ್ತೀನಿ ಅಂದರೂ ಕೇಳ್ತಾ ಇಲ್ಲ. ನಮ್ಮಮ್ಮ ಅಂತೂ ನನಗೆ ಹೇಳ್ತಾ ಇದ್ದಾರೆ, ನೀನು ತುಂಬ ದಪ್ಪ ಆಗೋಗಿದೆಯಾ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಸಮ್ ರೀಸನ್ಸ್ ಐ ಗೇನ್ಡ್ ವೆಯ್ಟ್. ಬಟ್ ಅಟ್ ಪ್ರೆಸೆಂಟ್ ನನಗೆ ವಾಕಿಂಗ್ ಬಿಟ್ಟು ಬೇರೆ ಯಾವುದೇ ಥರದ ವರ್ಕೌಟ್ ಮಾಡೋ ಅಂಥ ಸಿಚುವೇಶನ್ಲಿಲ್ಲ. ಹಾಗಾಗಿ ಜಸ್ಟ್ ವಾಕಿಂಗಲ್ಲೇ ಕಂಪ್ಲೀಟ್ ಮಾಡ್ಕೊಳ್ಳೋಣ, ಸ್ವಲ್ಪ ವೆಯ್ಟ್ ರಿಡ್ಯೂಸ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಮೇ ಬಿ ರೀಸನ್ಸ್ ನನ್ನ ಕ್ಲೈಂಟ್ಸಿಗೆ ಗೊತ್ತಿರುತ್ತೆ ಏನು ರೀಸನ್ಸ್ ನಾನು ವರ್ಕೌಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಸಮ್ ರೀಸನ್ಸ್ ಬೇಡ ನನಗೆ. ಹೌದಾ, ಆದರೂ ಬೇಡ ನನಗೆ. ನಂಗೇನು ಬೇಡ, ಏನು ಬೇಡ, ಏನು ತಿನ್ನಲ್ಲ. ನೀನೇ ತಿನ್ನು. ನೋಡಿದ್ರಲ್ಲ, ನನ್ನ ಡಯಟ್ ಬ್ರೇಕರ್ ನನ್ನ ಮಗಳೇ. ಸುಮ್ಮನೆ ಇರ್ತಾಳೆ, ಏನಾದ್ರು ತೊಗೊಂಡ್ಬಿಟ್ಟು ತಿನ್ನಲೇಬೇಕು ನೀನು ತಿನ್ನು ಅಂತ ಹೇಳ್ತಾ ಇರ್ತಾಳೆ. ಸೊ ಸ್ನ್ಯಾಕ್ಸಿಗೆ ನಾನು ಫ್ರೂಟ್ಸ್ ನಟ್ಸ್ ತೊಗೊಂಡೆ, ಊಟನೂ ಕೂಡ ಆಯಿತು. ಈ ಕಾಫಿ ಟೀ ಟೈಮ್ ಆಯಿತು, ತೋಟಕ್ಕೆ ಹೋಗ್ಬೇಕಿತ್ತು. ಹಾಗಾಗಿ ತೋಟಕ್ಕೆ ಹೋಗೋಣ, ಅದಕ್ಕೆ ಮುಂಚೆ ಟೀ ಕುಡ್ಕೊಂಡು ಹೊಟ್ಟೋಗೋಣ ಅಂತ ನಾನು ಟೀ ಕುಡಿತಾ ಇದ್ದೆ. ಅಮ್ಮ ರೇಗಿಸ್ತಾ ಇದ್ದಾರೆ, ನಾನು ದಪ್ಪ ಆಗೋಗಿದೆಯಾ. ನಾನು ದಪ್ಪ ಆದರೆ ಫಸ್ಟ್ ಕಂಡು ಹಿಡಿಯೋದು ನಮ್ಮಮ್ಮನೇ, ಬಿಟ್ಟರೆ ನನ್ನ ಮಗಳು ಹೇಳ್ತಾಳೆ, ಅಮ್ಮ ನೀನು ದಪ್ಪ ಆಗಿದೆಯಮ್ಮ, ಸಣ್ಣ ಆಗು ಅಂತಾಳೆ. ನಮ್ಮಮ್ಮ ಅಂತೂ ಎಷ್ಟು ಸಣ್ಣ ಆಗಿದೆ ಅಷ್ಟೇ ದಪ್ಪ ಆಗೋಗಿದೆಯಾ ಅಂತ ಹೇಳ್ತಾರೆ. ಬಟ್ ನಾನು 3 to 4 kg ಅಷ್ಟೇ ವೆಯ್ಟ್ ಗೇನ್ ಆಗಿರೋದು ಅಟ್ ಪ್ರೆಸೆಂಟು, ಏನು ಲಾಸ್ಟ್ 1 ಮಂತಿಂದ. ಬಟ್ ಅದನ್ನೇ ನಮ್ಮಮ್ಮ, ಇಲ್ಲ ನೀನು ತುಂಬ ದಪ್ಪ ಆಗೋಗಿದೆ ಅಂತ ಹೇಳ್ತಾ ಇರ್ತಾರೆ. ಟೀ ಮತ್ತು ಕಡಲೆ ಬೀಜ ಆಯಿತು. ನಾನು ಮತ್ತು ತೋಟಕ್ಕೆ ವಾಕಿಂಗ್ ಹೊರಟ್ವಿ. ಫೈನಲಿ ಬಾಂಧವ್ ಅಂತ ಅವ್ರ ತಾತನ ಜೊತೆ ಹೊರಟೋಗಿದ್ದಾಳೆ ಇವತ್ತು. ಹಾಗಾಗಿ ಈ ಹಸು ಕರು ಹಾಕಿದ್ದು. ನನಗೆ ಮತ್ತು ಬಾಂಧವ್ಗೆ ಗಿಣ್ಣು ಅಂದರೆ ಸಖತ್ ಇಷ್ಟ. ಹಾಗಾಗಿ ಫಸ್ಟ್ ಡೇ ಹಾಲು ಕೊಡಿ ಅಂತ ಕೇಳ್ತಾ ಇದ್ದೆ, ಅವ್ರು ತಂದು ಕೂಡ ಕೊಟ್ಟಿದ್ದಾರೆ. ಇವತ್ತು ಸ್ವೀಟ್ ಮಾಡಬೇಕು. ಯಾರೋ ಬೈದ್ಬಿಟ್ಟಿದ್ದಾರೆ ಅನಿಸುತ್ತೆ, ಆ ಫೋಟೋ ತೆಗ್ದು ಹಾಕ್ಬಿಟ್ಟಿದ್ದಾರೆ. ಪಾಪ ನನ್ನ ಮಗಳು ಅಂತ ಇರ್ತಾಳೆ, ಅಮ್ಮ ಗುಮ್ಮ ಫೋಟೋ ಇಲ್ಲ ಅಮ್ಮ ಇಲ್ಲಿ ಅಂತ. ಮೇಡಮ್ ಆಲ್ರೆಡಿ ತೋಟದಲ್ಲಿ ಸೆಟ್ಲಾಗಿ ಹೋಗಿದ್ದಾರೆ, ಆಟ ಆಡ್ತಾ ಇದ್ದಾಳೆ ಬೆಕ್ಕು ಮರಿ ಜೊತೆ. ಅವಳಿಗೆ ಅಮ್ಮ ಬೆಕ್ಕು ನೋಡಿಲ್ಲ, ನನ್ನ ನೋಡಿ ಖುಷಿ ಪಡುತ್ತೆ ಅಮ್ಮ ಬೆಕ್ಕು ಅಂತ ಹೇಳ್ತಾ ಇರ್ತಾಳೆ. ಇನ್ನು ಅವಳು ತೋಟಕ್ಕೆ ಬರೋಲ್ಲ, ಅವಳು ಇಲ್ಲೇ ಸೆಟ್ಲ್. ನಾನು ಬರೋ ತನಕ ತೋಟದಲ್ಲಿ ಹೋಗಿ ವಾಕಿಂಗ್ ಎಲ್ಲ ಮುಗಿಸ್ಕೊಬರೋ ತನಕ ಇಲ್ಲೇ ಇರ್ತಾಳೆ ಆಟ ಆಡಿಕೊಂಡು. ಇದು ನಮ್ಮ ಅತ್ತೆಯವ್ರ ತೋಟ, ಸೊಪ್ಪು ಹಾಕ್ಕೊಂಡಿದ್ದಾರೆ. ಸೊ ಫ್ರೆಶ್ಶಾಗಿ ಸೊಪ್ಪು ಸಿಗುತ್ತೆ ಇವಾಗಂತೂ. ನನಗೆ ಊರಲ್ಲಿ ಇರೋ ತನಕ ಬೀಟ್ರೋಟ್ ಆಗಲಿ, ಕ್ಯಾರೆಟ್ ಆಗಲಿ, ಹಂಗೆ ಜವಳಿಕಾಯಿ ಸೊಪ್ಪುಗಳು ತುಂಬ ಫ್ರೆಶ್ಶಾಗಿ ಸಿಗುತ್ತೆ. ಹಾಗೆ ಅಮ್ಮ ನಾನು ತೋಟಕ್ಕೆ ಹೋದ್ವಿ. ಈರುಳ್ಳಿ ಎಲ್ಲ ಕುಟ್ಟಾಗಿದೆ, ಇದು ನೆಕ್ಸ್ಟು ಹಾಕೋದಕ್ಕೆ ಅಂತ ಇಟ್ಕೊಂಡಿದ್ದಾರೆ. ಹಾಗೆ ನಮ್ಮಮ್ಮ ಸೈಡಲ್ಲಿ ಏನೇನು ಹಾಕೊಬೋದು ಎಲ್ಲ ಹಾಕ್ಕೊಂಡಿದ್ದಾರೆ. ಬೀನ್ಸ್ ಹಾಕ್ಕೊಂಡಿದ್ದಾರೆ ಇಲ್ಲಿ. ಅದು ಸುತ್ತಮುತ್ತ ಸ್ವಲ್ಪ ಕಳೆ ಗಿಡಗಳು ಬಂದಿತ್ತು, ಅದನ್ನು ಕಿತ್ತಾಕ್ತಾ ಇದ್ದಾರೆ. ಹಾಗಾಗಿ ನನ್ನ ತಟ್ಟೆಲಿ ಇತ್ತೀಚೆಗೆ ಬೀನ್ಸೇ ಜಾಸ್ತಿ ಇರುತ್ತೆ, ಯಾಕಂದರೆ ತೋಟದಲ್ಲಿ ಬೆಳೆದಿದೆ ಅಲ್ಲ. ಅಮ್ಮ ತೊಗೊಂಬರ್ತಾರೆ, ವೇಸ್ಟ್ ಆಗುತ್ತೆ ಅಂತ ನಾನು ಡೈಲಿ ಕಾಳು ಮಾಡೋದೇ ಆಯಿತು. ನನ್ನ ಮಗಳಿಗೂ ಸಖತ್ ಇಷ್ಟ ಆಗೋಗಿದೆ. ನಮ್ಮಮ್ಮಂಗೆ ಬಾವಿ ಸೈಡಲ್ಲಿ ಇಷ್ಟೇ ಜಾಗ ಕೊಟ್ಟಿರೋದು, ಬಟ್ ಅದರಲ್ಲೊಂದು 40 ಥರ ಗಿಡ ಹಾಕ್ಕೊಂಡಿದ್ದಾರೆ. ಅರಶಿನದ ಗಿಡ ಇದು. ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಅರಶಿನ ಹೇಗೆ ಬೆಳೆಯುತ್ತೆ ಏನು ಅಂತ, ಹಾಗಾಗಿ ಹೇಳಿದೆ ಅಷ್ಟೇ. ಸೊ ಹೊರಗಡೆಯಿಂದ ನೋಡಿದಾಗ ಇದು ಬಾವಿ ಥರ ಕಾಣಿಸಲ್ಲ, ಏನೋ ಕಳೆ ಗಿಡಗಳು ಬೆಳ್ಕೊಂಡಿದೆ ಅಂದ್ಕೊಬೇಕು. ಬಟ್ ಡೈರೆಕ್ಟಾಗಿ ಬಂದು ನೋಡಿದಾಗಲೇ ಗೊತ್ತಾಗುತ್ತೆ ಇಲ್ಲಿ ಬಾವಿ ಇದೆ ಅಂತ. ಸ್ವಲ್ಪ ನೀರು ಬಂದಿದೆ, ಮಳೆ ಅಂತೂ ಇಲ್ಲ ಇಲ್ಲಿ, ಹಾಗಾಗಿ ನೀರು ಕಡಿಮೆ ಆಗೋಗಿದೆ.
ನಮ್ಮಮ್ಮ ಇನ್ನೂ ಎಷ್ಟೆಷ್ಟು ಗಿಡ ಹಾಕಿದ್ದಾರೆ ಅಂದರೆ ಸುತ್ತಮುತ್ತ ಎಲ್ಲೆಲ್ಲಿರುತ್ತೆ ಜಾಗ ಸ್ವಲ್ಪ ಸ್ವಲ್ಪ ಜಾಗ ಅಲ್ಲೆಲ್ಲ ಗಿಡ ಹಾಕ್ಕೊಂಡಿರ್ತಾರೆ. ಜೊತೆಗೆ ಇತ್ತೀಚೆಗೆ ಕಳೆ ಗಿಡನೂ ಜಾಸ್ತಿ ಬಂದಿದೆ. ತೋಟದಲ್ಲಿ ಅವ್ರಿಗೆ ಕೆಲಸ ಮಾಡೋಕ್ಕೆ ಜಾಸ್ತಿ ಕೆಲಸ ಇದೆ. ಹಾಗಾಗಿ ಈ ಕಡೆ ಗಮನ ಕೊಟ್ಟಿಲ್ಲ ಅವರು. ಸ್ಟಿಲ್ ತೋಟದ ಕೆಲಸ ಮುಗಿದ ತಕ್ಷಣ ಇದಕ್ಕೆ ಕೈ ಹಾಕ್ತಾರೆ. ಎಷ್ಟು ಹೆಡ್ಜಲ್ಲಿ ಹಾಕ್ಕೊಂಡಿದ್ದಾರೆ. ನಾನು ಬೈತಾ ಇರ್ತೀನಿ, ಇಷ್ಟೊಂದು ಹೆಡ್ಜಿಗೆ ಹಾಕ್ಕೊಂಡ್ರೆ ಯಾವಾಗಲೂ ಒಂದೇ ಥರ ಇರಲ್ಲ ಅಂತ. ಇದು ಬಟರ್ ಫ್ರೂಟು, ಹಸಿಬೆಣ್ಣೆ ಗಿಡ ಇದೆಲ್ಲ ನಾನು ತೊಗೊಬಂದು ಕೊಟ್ಟೆ. ಇಲ್ಲ ನೆಕ್ಸ್ಟ್ ಟೈಮ್ ಸರಿಯಾಗುತ್ತೆ, ನಾವು ಬಂದಾಗಲ ತನಸು ತಿನ್ನೋಕ್ಕಾಗುತ್ತೆ ಅಂತ. ರೋಡ್ ಸೈಡ್ ಆಗಿರೋದ್ರಿಂದ ನಾವು ಯಾವುದೇ ಥರ ಬೇಲಿ ಏನು ಹಾಕಿಲ್ಲ. ಯಾರಾದರೂ ರೋಡಲ್ಲಿ ಹೋಗೋ ಬರೋರೆಲ್ಲ ಕಿತ್ಕೊಂಡು ಹೋಗ್ತಾರೆ. ನಮ್ಮ ಅಮ್ಮಂಗೆ ಹೂ ಕಿತ್ಕೊಂಡು ಹೋಗ್ತಾರೆ. ಅದು ಹೂ ಕಿತ್ಕೊಂಡು ಹೋದರೆ ನಮ್ಮ ಅಮ್ಮಂಗೆ ಬೇಜಾರಾಗಲ್ಲ. ಬಟ್ ಏನು ಮಾಡ್ತಾರೆ, ಈಗ ಅದು ಡೈರಿ ಗಿಡ ಅಂತ ಹೇಳ್ತೀವಿ, ಡೈರಿ ಹೂವು ಅಂತ. ಅದನ್ನು ಗೆಡ್ಡೆ ಏನೂ ಬಂದಿರಲ್ಲ. ಅದನ್ನು ಬಟ್ ಗಿಡ ಸಹಿತ ಕಿತ್ತು ನೋಡ್ಕೊಂಡು ಗೆಡ್ಡೆ ಇದೆಯಲ್ಲ ಅಂದ್ಬಿಟ್ಟು ಹಂಗೆ ಇಟ್ಬಿಡೋಟೋಗ್ತಾರೆ. ನಮ್ಮ ಅಮ್ಮಂಗಂತೂ ಸಖತ್ ಬೇಜಾರೇ ಆಗೋಗುತ್ತೆ. ಹಾಗೆ ನಾನು ಸ್ವಲ್ಪ ಟೈಮ್ ಇತ್ತು, ಬಾಂಧವ್ಯ ಇರಲಿಲ್ಲ. ಸ್ವಲ್ಪ ವಾಕ್ ಹೋಗಿ ಬರೋಣ ಅಂತ ಹೊರಟೆ ನಾನು. ಈ ರೋಡಲ್ಲಿ ಮಕ್ಕಳು ಹೇಗೆ ಹೋಗ್ತಾ ಇದ್ದಾರೆ ಅಂತ ನನಗಂತೂ ದೇವ್ರಣೆಗೂ ಗೊತ್ತಿಲ್ಲ. ನಾವು ಹೋಗ್ಬೇಕಾದ್ರೆ ಸುಮಾರಾಗಿ ರೋಡ್ ಇತ್ತು, ಇವಾಗಂತೂ ರೋಡೇ ಇಲ್ಲ. ಫೈನಲಿ ಬಾಂಧವ್ಯ ಹತ್ರ ಮತ್ತೆ ಬಂದೆ ನಾನು. ಅವಳು ನನ್ನ ಜೊತೆ ಆಟ ಆಡ್ತಾ ಇದ್ದಾಳೆ, ಲ ಅಂತ. ಮನೆಗೆ ಹೊರಟ್ವಿ. ಅವಳಂತೂ ಫಸ್ಟೇ ಓಡೋಗ್ತಾ ಇದ್ದಾಳೆ. ಅತ್ತೆ ಸೊಪ್ಪೆಲ್ಲ ಕೊಟ್ಟಿದ್ದಾರೆ. ಸೊಪ್ಪು ತೊಗೊಂಡು ನಾವು ಹೊರಟ್ವಿ. ಸೊಪ್ಪಿನ ಜೊತೆ ಮೂಲಂಗಿ ಇದೆ, ಬೀಟ್ರೂಟ್ ಇದೆ, ಆ್ಯಂಡ್ ನಮ್ಮಮ್ಮನ ಟೊಮೊಟೊ ಕಾಯಿ ಕೂಡ ಕಿತ್ಕೊಂಡು ಬಂದಿದ್ದಾರೆ. ಚಟ್ನಿ ಮಾಡೋದಕ್ಕೆ ಸಖತ್ತಾಗಿರುತ್ತೆ. ಅವಳು ನೋಡಿ ನಮ್ಮಮ್ಮ ಬೈತಾ ಇರ್ತಾರೆ. ಅವಳು ಫಸ್ಟು ಓಡೋಗ್ಬಿಟ್ಟು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪಿದೆ ಇಲ್ಲಿ. ಬಾಂಧವ್ಯ ಹಿಂಗೆ ಒಂದು ರೇಗಿಸ್ಬಿಟ್ಟೆ. ಅವಳು ಅಳ್ತಾ ಇದ್ದಾಳೆ ರೋಡಲ್ಲೇ. ಬರಲ್ಲ ನಾನು ಅಂತ ಅಳಕ್ಕೆ ಶುರು ಮಾಡ್ತಾಳೆ. ಇವಾಗ ಅವ್ರ ಅಜ್ಜಿನ ಸಮಾಧಾನ ಮಾಡಿ ಕರ್ಕೊಂಬರ್ತಾ ಇದ್ದಾರೆ. ರಾತ್ರಿ ಊಟಕ್ಕೆ ಚಪಾತಿ, ಬೀಟ್ರೂಟ್ ಪಲ್ಯ, ಅಲೋ ಟೆಂಪ್ಗೆ ಪ್ರೋಟೀನ್ ಥಿಂಗ್ಸ್ ತೊಗೊಂಡೆ. ಹಾಗೆ ಚಟ್ನಿ ಕೂಡ ತೊಗೊಂಡಿದ್ದೀನಿ. ನನ್ನ ಕ್ಲೈಂಟ್ಸಿಗೆ ಎವ್ರಿ ಮೀಲ್ ಪಿಕ್ಚರ್ಸ್ ನಾನು ಶೇರ್ ಮಾಡ್ತೀನಿ ಆದಷ್ಟು. ಬಾಂಧವ್ಯ ಅಂತೂ ಊಟ ಮಾಡೋಕ್ಕೂ ಬಿಡ್ತಾಯಿಲ್ಲ. ಅಮ್ಮ ಆ ಚಾನಲ್ ಹಾಕು, ಈ ಚಾನಲ್ ಹಾಕು, ನನಗೆ ನಿದ್ದೆ ಬರ್ತಾಯಿಲ್ಲ ಅಂತ ಕಾಟ ಕೊಡ್ತಾ ಇದ್ದಾಳೆ. ಆ್ಯಂಡ್ ವೀಡಿಯೋನೂ ಅಷ್ಟೇ, ವೀಡಿಯೋ ಮಾಡಬೇಕಾದ್ರೂ ಸರಿ ಕಾಟ ಕೊಡ್ತಾಳೆ. ಒಂದೊಂದು ಟೈಮಲ್ಲಿ ನಾನು ವೀಡಿಯೋನ ಮಾಡಲ್ಲ ಚೀನಿ ಅಂತ ಹೇಳ್ತಿರ್ತೀನಿ, ಸುಮ್ಮನೆ ಕೂತಿದ್ದಾಗಲೂ ಬಂದುಬಿಡ್ತಾಳೆ. ಅವಳು ಸೆಕೆ ಆಗೋಗಿದೆ, ಅದಕ್ಕೆ ಶರ್ಟ್ ಬಿಚ್ಚಿಬಿಟ್ಟು ಓಡಾಡ್ತಾ ಇದ್ದಾಳೆ. ನನಗೆ ಸೆಕೆ ಆಗಿದೆ ಅಂತ. ಅವಳು ಸೆಕೆ ಅನ್ನಲ್ಲ, ಸೆಕೆ ಆದರೆ ಚಳಿ ಆಗ್ತಿದೆ ಅಮ್ಮ ಅಂತ ಶರ್ಟ್ ಬಿಚ್ಚಾಕ್ತಾಳೆ. ಸೊ ಫೈನಲಿ ನಾವು ಊಟ ಮಾಡೋಕ್ಕೆ ಶುರು ಮಾಡಿದ್ವಿ. ನಿಧಾನಕ್ಕೆ ಸ್ವಿಂಗ್ ಮಾಡ್ತು ಅಂತಂದರೆ ಬೇಗ ಜೀರ್ಣ ಆಗುತ್ತೆ. ಊಟ ಆದಮೇಲೆ ಒಂದು 10 ಮಿನಿಟ್ಸ್ ವಾಕ್ ಮಾಡಿದೆ. ಒಂದು 3/4 ಕಿಲೋಮೀಟ್ರ್ ಅಷ್ಟೇ ವಾಕ್ ಮಾಡೋಕ್ಕಾಗಿದ್ದು. ನನಗೂ ಬೇಕಂದರೆ ಇವತ್ತು ಆಲ್ಮೋಸ್ಟ್ 10 ಕಿಲೋಮೀಟರ್ ನಿಯರಾಗಿ ಹೋಗಿದೆ ನಾನು ವಾಕಿಂಗ್. ಹಾಗಾಗಿ ಕಾಲು ನೋವು ಬರ್ತಾಯಿತ್ತು. ಸೊ ಸಾಕು ಇಷ್ಟೇ ಅಂತ ನಿಲ್ಲಿಸ್ಕೊಂಡೆ ನಾನು. ನನ್ನ ಜೊತೆ ಮೇಡಮ್ ಅವರು ವಾಕ್ ಮಾಡ್ತಾಯಿದ್ದಾರೆ ಡ್ರೆಸ್ ಚೇಂಜ್ ಮಾಡಿಕೊಂಡು. ಆ್ಯಕ್ಚುಲಿ ಮ್ಯಾಚಿಂಗ್ ಹಾಕೊಂಡ್ಬಿಟ್ಟಿದ್ದೀವಿ ಇವಾಗ. ಸೊ ಫೈನಲಿ ವಾಟರ್ ಕೂಡ ಕಂಪ್ಲೀಟ್ ಮಾಡಬೇಕಿತ್ತು. ಇದು ಆ್ಯಕ್ಚುಲಿ ಒನ್ಸ್ ಫುಲ್ ಖಾಲಿ ಮಾಡಿ ಅಗೇನ್ ಇನ್ನೊಂದು 1 ಲೀಟರ್ ಆ್ಯಡ್ ಮಾಡಿಕೊಂಡು 3 ಲೀಟರ್ಸ್ಗೆ ಆಗಬೇಕಲ್ಲ, ಹಾಗಾಗಿ ಖಾಲಿ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ದಿನಕ್ಕೆ 3-4 ಲೀಟರ್ ನೀರು ಕುಡೀರಿ. ಬಟ್ ಕೆಲವರು ಕುಡಿಯೋಕ್ಕಾಗಲ್ಲ ಅಂತ ಹೇಳ್ತಾರೆ, ಬಟ್ ಅಭ್ಯಾಸ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ನೀರು ಕುಡಿಲೇಬೇಕು. ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಿದ್ದೆ, ನೀರು, ಊಟ, ತಿಂಡಿ, ಸ್ಟ್ರೆಸ್ ಇಲ್ಲದೆ ಇತ್ತು ಅಂದರೆ ಆರಾಮಾಗಿ ವೆಯ್ಟ್ ಲಾಸ್ ಆಗಬಹುದು. ಯಾಕೆ ಗಿಫ್ಟ್ ತೋರಿಸ್ತೀಯಾ? ಓಕೆ, ಕಣ್ಮುಚ್ಕೊಂಡೆ. ಮುಚ್ಚಿದೆ ಇಲ್ಲ, ಮುಚ್ಚಿದ್ದೀನಿ. ಕಣ್ಬಿಡ್ಲಾ? ಬಿಡ್ಲ ಕಣ್ಣು? ಗಿಫ್ಟ್ ಕೊಡ್ತೀಯಾ? ಸೂಪರ್. ಎಲ್ಲಿ ತಂದೆ? ಹಾಸನಲ್ಲಿ ತಂದ? ಯಾರ್ದು ಹಾಸನ? ನಿಮ್ದ? ಹೌದಾ, ಸರಿ ಆಯ್ತು. ಹಾಸನ ನಿಮ್ಮೂರ? ಯಾವ ಊರಿಂದ ತಂದೆ ಹೇಳೋದು? ನೋವಾಯ್ತು. ಸೊ ಇದಾಗಿತ್ತು ನನ್ನ ದಿನ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.